Because this is the foundation for your journey through life. Serving ಅಂತ ಹೇಳಿದೆ ನಾನು. Think, serve and transform ಅಂತ ಹೇಳಿದೆ. Serving. ನಮ್ಮೊಂದು ಸಮಾಜದಲ್ಲಿ, ನಮ್ಮೊಂದು ಸಂಪ್ರದಾಯದಲ್ಲಿ ಸರ್ವಿಂಗ್ ಅಂದರೆ ಸೇವೆ ಅಂತ ಹೇಳ್ತೀವಿ. ಸೇವಾ. ಏನು ಸೇವೆ ಅಂದರೆ ಏನು? ಸೇವಾ ಚಾರಿಟಿ. Seva is worship, not charity. So understanding how can I integrate it into my life, and that is the very important part. Seva is not charity; it is much beyond charity. It is worship. You are all in this field of medicine. Medicine is a diseases, alva. But can you tell me if medicines can heal a person? Curing prescription problem though, but can it really heal a person? Not necessarily. The faculty members and the senior members of the management are here to guide and nurture the next generation of students of ours. ಸಣ್ಣದೊಂದು ಇನ್ಸೈಟ್ಫುಲ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದಾ, ಇದರಲ್ಲಿ ಗಾಟ್ ಥೀಮ್. ಥಿಂಕ್, ಸರ್ವ್ ಅಂಡ್ ಟ್ರಾನ್ಸ್ಫಾರ್ಮ್. ಥಿಂಕ್ ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ, ಆಲೋಚನೆ. ಸರ್ವ್ ಅಂದ್ರೆ ಏನು? ಸೇವೆ. ಟ್ರಾನ್ಸ್ಫಾರ್ಮ್ ಅಂದ್ರೆ ಏನು? ಆ ಪರಿವರ್ತನೆ, ಸಂಸ್ಕಾರದೊಂದಿಗೆ ಬರುವಂತ ಪರಿವರ್ತನೆ. ಸೊ ಈ ಒಂದು ವಿಷಯದಲ್ಲಿ I take forward. The thinking, serving, and transformation is the entire spectrum of life of a healthcare professional. Even though they a lot of expectations are there on society towards you. Yeah, really. Ideas ಎಂತ್ಕೊಂಡು ಹೋಗೋದಿದೆ ಆ ಒಂದು. ಬಿಕಾಸ್ ಇಂಡಕ್ಷನ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಅನ್ ಓರಿಯಂಟೇಷನ್. ಓರಿಯಂಟೇಷನ್, ಹೌ ಕ್ಯಾನ್ ವಿ ಓರಿಯಂಟ್ ಅವರ್ ಸೆಲ್ವ್ಸ್ ಟು ಹೈಯರ್ ವ್ಯಾಲ್ಯೂಸ್. ಆ ಮೌಲ್ಯ ಕಡೆಗಳಿವೆ, ಯಾಕೆ ಹಿಂಗೆ ಹೋಗ್ಬೇಕು, ಯಾಕೆ ಹೋಗ್ಬೇಕು, ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. Thinking, ಆಲೋಚನೆ. In any department, any facet of life, thinking is important. Critical thinking skills, analysis. ಯಾವ ರೀತಿ ನನ್ನ ಜೀವನವನ್ನು ತಗೊಂಡು what should I do next ಬೇಕಾದ್ರೆ ಆಲೋಚನೆ. So thinking is important. ನಮ್ಮ ವೇದಾಂತದಲ್ಲಿ ಥಿಂಕಿಂಗ್ಗೆ ಒಂದು ಪದ ಇದೆ, ವಿವೇಕ. What is essential, what is unessential, non-essential. ಯಾವ್ದು ನಮ್ಮ ಜೀವನದಲ್ಲಿ ಬೇಕು, ಯಾವ್ದು ನಮ್ಮ ಜೀವನದಲ್ಲಿ ಬೇಡ. Coming on to this digital age when everything is available at the tip of our fingers, the entire world is in our pockets, when there is no dearth of information under us today. ಅಲ್ಲಿಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ, ಏನ್ ಮಾಡಬೇಕು ಅಂತ ತಿಳಿತಾ ಇರಲಿಲ್ಲ ನಮಗೆ. ಇವಾಗ ಏನ್ ಮಾಡಬೇಕು ಅಂತ ಇವಾಗಲೂ ತಿಳಿತಾ ಇಲ್ಲ, ಬಟ್ ದ ಕಾಂಟೆಕ್ಸ್ಟ್ ಇಸ್ ಡಿಫರೆಂಟ್. Today we are unable to decide because of more information and because of less information. So we are at the age of information overloaded.
ಅದೆಲ್ಲ ಇನ್ಫಾರ್ಮೇಶನ್ ಓವರ್ಲೋಡ್ ಆಗಿದೆ. ಫೋನಲ್ಲಿ ಬರ್ತಾ ಇರುತ್ತೆ, ನೋಟಿಫಿಕೇಶನ್ಸ್ ಬೇರೆ ಬೇರೆ ಸಮಸ್ಯೆಗಳು ನ್ಯೂಸ್ ಬರ್ತಾ ಇರುತ್ತೆ. ಬಟ್ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಕಂಟೆಂಟ್ ವಿಚ್ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಇಸ್ ಅವರ್ ಜರ್ನಿ ಫಾರ್ವರ್ಡ್? ಯಾವ ರೀತಿ ನಮ್ಮ ಅಭ್ಯಾಸ ಮಾಡ್ಕೋಬೇಕು? ಅಭ್ಯಾಸದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಒಂದು ಕಲಿಕೆ ವೈರಾಗ್ಯ. ವೈರಾಗ್ಯ ಇಸ್ ನಾಟ್ ಜಸ್ಟ್ ಬೀಯಿಂಗ್ ಅ ಮಂಕ್. ವೈರಾಗ್ಯ ಇಸ್ ದ ಫ್ಯಾಕಲ್ಟಿ ಟು ಡಿಸ್ಕ್ರಿಮಿನೇಟ್ which is integrated with Viveka. ದಯವಿಟ್ಟು ಕ್ಷಮಿಸಿ, ಅವ್ರನ್ನ ಇನ್ನೊಮ್ಮೆ ನಾನು ಹೇಳ್ತೀನಿ. ಈ ಕಾಲೇಜಿನ ಪ್ರತಿಭಾನ್ವಿತ, ಡೈನಮಿಕ್ ಅಂಡ್ ವೆರಿ ಆಕ್ಟಿವ್ ಪ್ರಾಂಶುಪಾಲರಾದಂಥ ಡಾಕ್ಟರ್ ಹನುಮಂತರಾವ್ ಜೋಶಿ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಪರಮ ಪೂಜ್ಯ ಗುರುಗಳೇ, ಈ ಕಾಲೇಜಿನ ಅಧ್ಯಾಪಕ ವೃಂದದವರೇ, ಅಧ್ಯಾಪಕೇತರ ವೃಂದದವರೇ, ಹಿರಿಯ ವಿದ್ಯಾರ್ಥಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಲ್ಲಿ ನೆರೆದಿರುವಂಥ ಪೋಷಕರು ಮತ್ತು ಅವರ ಮಕ್ಕಳು, ಹೊಸದಾಗಿ ಈ ನಮ್ಮ ಕುಟುಂಬಕ್ಕೆ, ಶಾರದಾ ವಿಲಾಸ್ ಕಾಲೇಜ್ ಅನ್ನೋ ಸಂಸ್ಥೆಯ ಕುಟುಂಬಕ್ಕೆ ಸೇರ್ಪಡೆಗೊಂಡಿದೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸಿ ಎರಡು ಮಾತನ್ನು ನಮ್ಮ ಸಂಸ್ಥೆಯ ಬಗ್ಗೆ ನಾನು ಹೇಳಬೇಕು. ಈ ಸಂಸ್ಥೆಗೆ ಒಂದು ಇತಿಹಾಸನೇ ಇದೆ. ನಿನ್ನೆ ಮೊನ್ನೆ ಹುಟ್ಟಿರುವಂಥ ಸಂಸ್ಥೆ ಅಲ್ಲ ಇದು. 150ರಿಂದ 160 ವರ್ಷಗಳ ಅವಧಿ ಮುಗಿಸಿದೆ. ಇನ್ನು ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ಇಲ್ಲಿ ಬರೀ ಒಂದೇ ಒಂದು ಕೋರ್ಸ್ ಅಂತೇನಿಲ್ಲ, ಒಂದು ಕಾಂಪಿಟೇಷನ್ ಇದೆ. ಅಷ್ಟು ಈಸಿ ಇಲ್ಲ ಅಡ್ಮಿಷನ್ಸ್ ಮಾಡಿಸೋದು. ಮುಂಚೆ ವಿದ್ಯಾರ್ಥಿಗಳೇ ಬಂದು ಕ್ಯೂ ನಿಂತ್ಕೊಂಡು ಅಡ್ಮಿಷನ್ ಆಗ್ತಾ ಇದ್ರು. ಇವತ್ತು ಹಂಗಾಗಿಲ್ಲ. ಇವತ್ತು ಪರಿಸ್ಥಿತಿ ನಾವೇ ಅವ್ರ ಹಿಂದೆ ಹೋಗೋ ಪರಿಸ್ಥಿತಿ ಬಂದ್ಬಿಡಿ. ಎಕ್ಸಾಮಿನೇಷನ್ ಈ ಸೆಂಟರ್ಗಳಿಗೆ ಹೋಗಿ ಪಾಂಪ್ಲೆಟ್ಗಳನ್ನು ಕೊಟ್ಟು ಯೂಟ್ಯೂಬಲ್ಲೆಲ್ಲ ಪ್ರಚಾರ ಮಾಡಿ, ಸ್ಟೂಡೆಂಟ್ಸ್ಗಳು ಓಲ್ಡ್ ಸ್ಟೂಡೆಂಟ್ಸ್ಗಳ ಹತ್ರ ಎಲ್ಲ ಮಾತಾಡಿ, ಈ ತರ ಒಂದು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ಇವತ್ತು ಹುಡುಗರನ್ನ ಸೇರಿಸ್ಕೊಳ್ಳೋ ಸಂದರ್ಭ ಕ್ವೈಟ್ ನ್ಯಾಚುರಲ್. ಎಲ್ಲಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ನಾವು ಶ್ರಮ ವಹಿಸಲೇಬೇಕು. ಅದು ನಮಗೊಂದೇ ಅಲ್ಲ, ನಮ್ಮ ಸಂಸ್ಥೆಗೆ ಒಂದೇ ಅಲ್ಲ, ಎಲ್ಲ ಸಂಸ್ಥೆಗೂ ಇದೆ ಸಮಸ್ಯೆ. ಆದ್ರೆ ನನಗೆ ಒಂದು ಸಂತೋಷ ಏನು ಅಂತಂದ್ರೆ, ಹುಡುಗರುಗಳ ಮುಖ ನೋಡಿದಾಗ ಅವರಿಗೆ ಸಂಭ್ರಮನೂ ಇದೆ, ಹಾಗೆ ಕೆಲವು ಆತಂಕಗಳು ಇದ್ದೇ ಇರುತ್ತೆ. ಹೊಸದಾಗಿ ಸೇರ್ಕೊಂಡು ಒಳ್ಳೆಯ ಅಂಕಗಳನ್ನ ಪಡೆದು ಬಂದು ನೀವು ಇಲ್ಲಿ ಜಾಯಿನ್ ಆಗಿದ್ದು. ಯಾಕಂದ್ರೆ ಸಿಗಲ್ಲ ಸೀಟ್ಗಳು. ಥ್ರೂ CET ಇಂದ ಬರಬೇಕು ಅಂತಂದ್ರೆ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ಪ್ರಿನ್ಸಿಪಾಲ್ಗಳು ಕಡಿಮೆ ಅಂದ್ರೂ 33,000 35,000 ಇರಬೇಕು ರ್ಯಾಂಕು. ಅಲ್ಲಿ ಬಂದು ನಿಲ್ಲತ್ತೆ ನಮ್ದು ಟಾರ್ಗೆಟ್, ಕಟ್ ಆಫ್ ಪರ್ಸೆಂಟೇಜ್. ಅಲ್ಲಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ನೀವೇ ಯೋಚನೆ ಮಾಡಬೇಕು. ಫಾರ್ಮಸಿಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಎಲ್ಲ ಕಡೆಗೂ ಒಳ್ಳೆ ಡಿಮ್ಯಾಂಡ್. ಅದು ಕಾಲೇಜುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಾಲೇಜಿಗೆ ಪ್ರತಿ ವರ್ಷನೂ ಒಳ್ಳೆ ಡಿಮ್ಯಾಂಡ್ ಇದೆ, ಪ್ರತಿ ವರ್ಷನೂ ಡಿಮ್ಯಾಂಡ್ ಇದೆ. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿತ್ತು, ಬಟ್ ಈ ವರ್ಷ ಅದು ಸರಿ ಹೋಗಿದೆ. ಕಾರಣ ಏನು ಅಂದರೆ ಇಲ್ಲಿರುವಂಥ ವ್ಯವಸ್ಥೆ, ಇಲ್ಲಿರುವಂಥ ಪ್ರತಿಭಾನ್ವಿತ ಅಧ್ಯಾಪಕ ವೃಂದ, ಇರುವಂಥ ಲ್ಯಾಬ್ಗಳು, ಲೈಬ್ರರಿ, ಬರೀ ಪಾಠ ಪ್ರವಚನ ಒಂದೇ ಅಲ್ಲ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬಾ ನಡೆಯುತ್ತೆ. ಪ್ರತಿ ತಿಂಗಳು ಏನಾದ್ರು ಒಂದು ಇವೆಂಟ್ ಇರುತ್ತೆ ನಮ್ಮ ಕಾಲೇಜಲ್ಲಿ, ಎಸ್ಪೆಷಲಿ ಫಾರ್ಮಸಿ ಕಾಲೇಜ್. ಖುಷಿ ಆಗುತ್ತೆ ನನಗೆ. ಅದೆಷ್ಟು ಸಾರಿ ಇಲ್ಲಿ ಫಂಕ್ಷನ್ಗಳಿಗೆ ನಾನು ಬಂದಿದ್ದೀನೋ ಏನು ನನಗೆ ಲೆಕ್ಕ ಹಾಕಕ್ಕಾಗ್ತಾ ಇದೆ. 1 ವರ್ಷದ ಅವಧಿನ ಈ ತರ ಇದ್ದಾಗ ವಾತಾವರಣ, ಹುಡುಗರಿಗೂ ಇಂಟ್ರೆಸ್ಟ್ ಇರುತ್ತೆ, ಹುಡುಗರು ಒಳ್ಳೆ ಶ್ರಮ ವಹಿಸಿ ಓದ್ತಾರೆ. ಈ ಕಾಲೇಜಲ್ಲಿ ಒಂಥರ ರ್ಯಾಂಕ್ಗಳು ಅನ್ನೋದು ಸಾಮಾನ್ಯ ಆಗಿದೆ. ಜ್ಞಾನಾನಂದಮಯಂ ದೇವಂ
निर्मलस्फटिकाकृतिम् आधारं सर्वविद्यानां शारदेय उपासना. We are sitting in a place where many dignitaries, many people worked here, studied here, and they have seen a wonderful life and they are doing, a very good work for the nation. Most respected Swami Vivekananda Ji Maharaj, correspondent, Ramakrishna Vidyashala, Mysuru. The dynamic honorary secretary, Dinesh sir, and all our faculties here, dear students and their proud parents. Yeah, first of all, a very hearty welcome to you to Sharada Vilas College of Pharmacy. ತಮಗೆಲ್ಲರಿಗೂ ಸುಸ್ವಾಗತ. ಸೊ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೇನೆ. ಪ್ರಿನ್ಸಿಪಾಲ್ಗೆ ಇಂಗ್ಲೀಷ್ ಬರಲ್ಲ ಅಂತ ಅನ್ಕೋಬಾರ್ದು ಅಂತ ಇಂಗ್ಲೀಷು ಹೇಳಿ. ಹಾಗಾಗಿ ನಮ್ಮಲ್ಲಿ ಇರುವಂಥ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪರಮ ಪೂಜ್ಯ ಸ್ವಾಮೀಜಿ ಅವರು ಹಲವಾರು ವರ್ಷಗಳಿಂದ ರಾಮಕೃಷ್ಣ ವಿದ್ಯಾಶಾಲೆ ಮತ್ತು ಆಶ್ರಮದಲ್ಲಿ ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಬಯೋಗ್ರಫಿ ಹೇಳಿದಾಗ ನೀವು ಅಬ್ಸರ್ವ್ ಮಾಡಿರಬಹುದು. ಅವರು ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಸುಮಾರು ವರ್ಷ ಅಲ್ಲಿ ಕಾರ್ಯನಿರತರಾಗಿದ್ದರು. ಸುಮಾರು ವರ್ಷ ನಾನು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. 2016ರಿಂದ ಎಸ್ಪೆಷಲ್ 2019ರವರೆಗೆ ರೆಗ್ಯುಲರ್ ಆಗಿ ಅವ್ರನ್ನ ಭೇಟಿ ಮಾಡ್ತಾ ಇತ್ತು. ಈಗ ಅವರ ಕರೆಸ್ಪಾಂಡೆಂಟ್ ಆಗಿದ್ದಾರೆ ಶಾಲೆ. ಅವರ ಬಿಡುಗಡೆ ಸಮಯದಲ್ಲಿ ಬಂದಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಹೇಳ್ತಾ, ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕು ಅಂತಂದರೆ ನಮಗೆ ಆಶೀರ್ವಾದ ಬೇಕಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಬಹಳ ಮಹತ್ವ ಇದೆ. ಅಂತಹ ಗುರುಗಳು ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಅವರು ತಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಒಂದು ಅರ್ಧ ಗಂಟೆ ಲೇಟಾಗಿ ನಡೀತಾ ಇದೆ ಕಾರ್ಯಕ್ರಮ. ಆದರೆ ಕೆಲವು ವಿಷಯಗಳನ್ನ ಹೇಳಲೇಬೇಕು. ಸೆಕ್ರೆಟರಿ ಅವರು ಆಗಲೇ ಹೇಳಿದರು, ಫಾರ್ಮಸಿಯಲ್ಲಿ ತುಂಬ ಫ್ಯೂಚರ್ ಇದೆ, ಖಂಡಿತ ಒಳ್ಳೆಯ ಅವಕಾಶಗಳಿದೆ ಅಂತ. ಅದರ ಬಗ್ಗೆ ಹೇಳಲಿಕ್ಕೆ ಸುಮಾರು ಕಾರ್ಯಕ್ರಮಗಳು ಇವತ್ತಿದೆ. ಇವತ್ತಿನ ಕಾರ್ಯಕ್ರಮ ಓರಿಯೆಂಟೇಷನ್ ಅಂಡ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ. ಅಂದರೆ ನಾವು ಈ 4 ವರ್ಷಗಳು ಏನು ಓದ್ತೇವೆ, ಏನು ತಿಳ್ಕೋಬೇಕು, ನಾವು ಎಲ್ಲಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ. ಇವತ್ತಿಂದ ಹಿಡಿದು 16ರವರೆಗೆ. ಹಾಗಾಗಿ ಇವತ್ತು ಒಂದಿನ ಮಾತ್ರ ಪೇರೆಂಟ್ಸ್ ಇದ್ದರೆ ಸಾಕು. ನಾಳೆ ನಾಡ್ದೆಲ್ಲ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ನಾವು ಆಗಲೇ ಡಿವೈಡ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ಕೆಲವು ಹೇಳಬೇಕಂತಂದರೆ, ನಿಮಗೆ ಗೊತ್ತಿರುತ್ತೆ, ಈಗೇನು ಯಾರೂ ಗೊತ್ತಿರಲ್ಲ ಅಂತ ಇಲ್ಲ. ಯೂಟ್ಯೂಬ್ ಇದೆ, ಸುಮಾರು ಗೂಗಲ್ಸ್ ಇದೆ, ಗೂಗಲ್ ಫಾರ್ಮ್ ಇದೆ, ಆಮೇಲೆ ಗೂಗಲ್ ವೆಬ್ಸೈಟ್ ಇದೆ, ಎಲ್ಲವೂ ಇದೆ. ಪೇರೆಂಟ್ಸ್ ಕೂಡ ಗೊತ್ತಿರುತ್ತೆ ಯಾವ ಕೋರ್ಸ್ ಮಾಡಬೇಕನ್ನೋದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ ಎಲ್ರಿಗೂ ಸಹ. ನಾರ್ಮಲಿ ಪ್ರತಿಯೊಬ್ಬರು PUCನಲ್ಲಿ ನೀಟ್ಗೆ ಅಟೆಂಡ್ ಆಗ್ತಾರೆ, JEEಗೆ ಅಟೆಂಡ್ ಆಗ್ತಾರೆ. ನಂತರ ಯೋಚನೆಗಳಿರುತ್ತೆ, ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ ಹೋಗ್ಬೇಕಾ, ಏನು ಹೋಗ್ಬೇಕು, ತುಂಬ ಈಗ ಎಲ್ಲರಿಗೂ ಇರುವಂಥ ಪರಿಸ್ಥಿತಿ ನಮಗೂ ಕೂಡ ಇತ್ತು. ನಿಂತರ ವಿದ್ಯಾರ್ಥಿಗಳಾಗಿದ್ದಾಗ ಸುಮಾರು 30 ವರ್ಷಗಳ ಮುಂಚೆ. ಆಯ್ತಾ? ಈಗ ನೀವು ಫಾರ್ಮಸಿನ ಸೆಲೆಕ್ಟ್ ಮಾಡಿದ್ದೀರಾ, ಅದನ್ನು ಯಾರನ್ನ ಕೇಳ್ಕೊಂಡು ಮಾಡಿರ್ಬಹುದು, ಅಥವಾ ನೀವು ಗೂಗಲಲ್ಲಿ ಚೆಕ್ ಮಾಡಿರ್ಬೋದು, ಅಥವಾ ChatGPTಯಲ್ಲಿ ಹಾಕಿರ್ಬೋದು, ನಿಮ್ಮ ಸ್ನೇಹಿತರಲ್ಲಿರಬಹುದು. ಬಟ್ ಕೆಲವು ಸ್ಪೆಷಲಿ ಪೇರೆಂಟ್ಸಿಗೆ ಸುಮಾರು ಜನಕ್ಕೆ ಏನಿರುತ್ತಂದ್ರೆ, ನನ್ನ ಮಗ ಮೆಡಿಕಲ್ ಮಾಡಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡಬೇಕಂತ ಮೊದಲಿರ್ತಾ ಇತ್ತು. ಈಗ ಸ್ವಲ್ಪ ಕಾರಣಗಳು ಚೇಂಜ್ ಆಗಿದೆ, ಪರಿಸ್ಥಿತಿ ಚೇಂಜ್ ಆಗಿದೆ. ಹಾಗಾಗಿ ಇಂಜಿನಿಯರಿಂಗ್ ಸ್ವಲ್ಪ ಒತ್ತು ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನನ್ನ ಮಗ ಮೆಡಿಕಲ್ ಮಾಡಲಿಲ್ಲ, ಬೇರೆ ಮಾಡಲಿಲ್ಲ, ಫಾರ್ಮಸಿಗೆ ಬಂದ ಅಂತ ಖಂಡಿತ ಬೇಡ. ಯಾಕೆಂತಂದ್ರೆ ಇವತ್ತು ಒಂದಿನ ಫುಲ್ ಅದ್ರ ಬಗ್ಗೆ ಹೇಳ್ತೇವೆ. ಪ್ರಪಂಚದಲ್ಲಿರುವಂಥ 5 ಟ್ಯಾಬ್ಲೆಟ್ಗಳಲ್ಲಿ 3 ಟ್ಯಾಬ್ಲೆಟ್ಗಳಲ್ಲಿ ಸ್ಪೆಷಲ್, ಪ್ರತಿ ಪ್ರಪಂಚದಲ್ಲಿ 3 ಟ್ಯಾಬ್ಲೆಟ್ಗಳಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಭಾರತದಲ್ಲಿ. ನೀವು ಯಾವುದೇ ಟ್ಯಾಬ್ಲೆಟ್ ತಗೊಳ್ಳಿ, ಸಿಂಪಲ್ ಪ್ಯಾರಾಸ್ಟಮಾಲ್ ತಗೊಂಡ್ರೆ ಯಾವುದೇ ದೇಶದಲ್ಲಿ ಹೋಗಿ ಅದರಲ್ಲಿ 3 ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ಭಾರತದಲ್ಲಿ ಆಗುತ್ತೆ. ಅದನ್ನು ಮಾಡುವಂಥವ್ರು ನಾವು, ನೀವು. ನಂತರ ಬಲ್ಕ್ ಡ್ರಗ್ಸ್ ಅಂತ. ಬಲ್ಕ್ ಡ್ರಗ್ ಅಂದ್ರೆ ಈ ಪ್ಯಾರಾಸೆಟಮಾಲ್ ಇರುತ್ತೆ, ಅದರ ಪೌಡರ್ ಬರುತ್ತೆ. ಪ್ಯಾರಾಸ್ಟಮಾಲ್ ಅನ್ನೋದು ಕೆಮಿಕಲ್ ನೇಮ್. ಅದನ್ನು ಮಾರ್ಕೆಟಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಮಾರ್ತಾರೆ. ಪ್ರೋಸಿನ್ ಅಥವಾ ಮೆಟಾಸಿನ್, ಪೆಸಿಮಾಲ್, ಬೇರೆ ಬೇರೆ ತರ ಕರೀತಾರೆ. ಅದನ್ನ ಬಲ್ಕ್ ಡ್ರಗ್ಸ್ ಮಾಡುವಂಥದ್ದು ಭಾರತದಲ್ಲೇ. ಬಲ್ಕ್ ಡ್ರಗ್ ಅಂದ್ರೆ ಒಂದು 100 kg, 150 kg, 200 kg ಇಲ್ಲಿ ತಯಾರು ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ಕೊಡುವಂಥದ್ದು. ಉದಾಹರಣೆಗೆ USA ಆಗಲಿ, ಬೇರೆ ಕಡೆ ಆಗಲಿ. ನಮಗೆ ಚೈನಾಕ್ಕೆ ಬಹಳಷ್ಟು ಸಂಘರ್ಷ ಇದೆ, ಬಹಳಷ್ಟು ಕಾಂಪಿಟೇಷನ್ ಇದೆ. ಆದರೂ ಸಹ ನಿಮಗೆ ಗೊತ್ತೇ ಇದೆ ಚೈನಾದ ಅವ್ರಿಗೇನು ಇಮೇಜ್ ಇದೆ ಅಂತ ಗೊತ್ತಿದೆ, ಭಾರತದ ಇಮೇಜ್ ಇದೆ ನಿಮ್ಗೆ ಕೂಡ ಗೊತ್ತಿದೆ. ಹಾಗಾಗಿ ಬಲ್ಕ್ ಡ್ರಗ್ಸ್ ಅಲ್ಲಿ 3ರಲ್ಲಿ 2ನೇ ಸ್ಥಾನ ನಮ್ಮದು. ಪ್ರಪಂಚದಲ್ಲಿ 3 ದೇಶಗಳನ್ನು ತಯಾರು ಮಾಡಿದ್ರೆ, ಭಾರತ, ಚೈನಾ ಮತ್ತು ಇನ್ನೊಂದು ಮಾಡಿದ್ರೆ ನಮ್ದು 2ನೇ ಸ್ಥಾನ. ಅಂದ್ರೆ ನಾವು ಕೊಡುವಂತ ಔಷಧಗಳು ದೇ ಆರ್ ದಿ ಬೆಸ್ಟ್, ದೇ ಆರ್ ವೆರಿ ವೆರಿ ಹ್ಯಾವಿಂಗ್ ವೆರಿ ಗುಡ್ ಕ್ವಾಲಿಟಿ ಅಂಡ್ ಹ್ಯಾವ್ ಅಪ್ರೂವ್ಡ್ ಬೈ ಎವ್ರಿವನ್.
FDA ಅಂತ ಇದೆ, ಹೆಚ್ಚು ಟೈಮ್ ತಗೊಳ್ಳಿಕ್ಕೆ ಹೋಗಲ್ಲ, ಯಾಕಂದ್ರೆ ಸ್ವಾಮಿಗಳು ಕೂಡ ಹೋಗ್ಬೇಕಾಗಿದೆ, ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಮತ್ತೆ ಮಾತಾಡ್ತಾನೆ, 3 ದಿನಗಳ ಜೊತೆಗೆ ಇರ್ತಾರೆ. ನೆಕ್ಸ್ಟು ಟಾಕ್ ಕೂಡ ನಂದೇ ಇದೆ. ಬಟ್ ಕೆಲವರು ವಿಚಾರಕ್ಕೋಸ್ಕರ ಏನಂತಂದ್ರೆ FDA ಅಂತ ಪ್ರಪಂಚದಲ್ಲಿ ಉತ್ತಮ ಕ್ವಾಲಿಟಿಯ ಮೆಡಿಸಿನ್ಸ್ ಬರಬೇಕಂದ್ರೆ FDA ಅಪ್ರೂವಲ್ ಆಗಬೇಕು, ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ, ಅದೆಲ್ಲಿದೆ USA ನಲ್ಲಿ. ಭಾರತದ ಪ್ರಾಡಕ್ಟ್ ಅನ್ನ ಮೊದಲು ಅದು ಇದು ಮಾಡುತ್ತೆ.